ಸೊ ಎಲ್ಲರಿಗೂ ನಮಸ್ಕಾರ. ನಾನು ನೋಡ್ತಾ ಇರೋ ಸೋಲೋ ಬಂದರೆ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಮೂರು ಅನ್ಬಾಕ್ಸಿಂಗ್ ಮಾಡೋಣ, ಓಕೆನಾ? ಸೊ ಫಸ್ಟ್ ಒಂದು ಬಂದು ಬೋಟ್ ಹೊಡೆದು AIRDOPES. ಸೊ ಇದರಲ್ಲಿ ಏನೆಲ್ಲ ಬರ್ತದೆ ಅಂದರೆ ಹೆಂಗೆ ತೋರಿಸ್ಲಿ. ಸೊ ಇದೇ ಒಂದು ಬೋಟ್ ಹೊಡೆದು AIRDOPES, ಇಯರಲ್ಲ AIRDOPES. ಸೊ ಇದು ಓಪನ್ ಮಾಡಿದಾಗ ನಮಗೆ ಇದು ಬೋರ್ಡ್ದು ಇಯರ್ಫೋನ್ ಮತ್ತು ಚಾರ್ಜಿಂಗ್ ಕೇಸು ಈ ಸೈಡಲ್ಲಿ ಒಳಗಡೆ ಏನಿದೆ ನೋಡೋಣ. ಇದು ಓಪನ್ ಮಾಡಿದರೆ ನಮಗೆ ಒಂದು ಕೇಬಲ್ ಸಿಗುತ್ತೆ, ಚಾರ್ಜಿಂಗ್ ಕೇಬಲ್. ಆ್ಯಂಡ್ ಬಾಕ್ಸ್. ಸೊ ಇದರಲ್ಲಿ ಎಕ್ಸ್ಟ್ರಾ ಸ್ಪೇರ್ ಪೀಸಸ್ ಕಾಣಿಸ್ತದೆ ಇನ್ ಕೇಸ್ ಇದರಲ್ಲಿ ಇಯರ್ಬಡ್ ಎಲ್ಲ ಹೋದರೆ. ಆ್ಯಂಡ್ ಇದೇನೋ ಬೋಟ್ ಹೊಡೆದು ಪ್ಲಗ್ ಇಂಟು ನಿರ್ವಾಣ ಲೈಸೆನ್ಸ್ಡ್ ಆಡಿಯೋ ಪಾರ್ಟ್ನರ್ ಅಂತೆ, ಚೆನ್ನೈ ಸೂಪರ್ ಕಿಂಗ್ ಅಥವಾ ಎಲ್ಲ ಟೀಮ್ಗೆಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಇದೆ, KKR ಇದೆ, ಮುಂಬೈ ಇಂಡಿಯನ್ಸ್ ಇದೆ. ಯಾವುದಿಲ್ಲ ಅಷ್ಟೇನಾ? ಬೆಂಗಳೂರು ಟೀಮೇ ಕಾಣಿಸಲ್ಲ ಗುರು. ಇನ್ನು ಒಳಗೆ ನೋಡಿದರೆ ಒಂದು ಯೂಸರ್ ಮ್ಯಾನ್ಯಲ್ ಕೂಡ ಸಿಗುತ್ತೆ. ಇದು ಸುಮಾರು ಇದೆ. ಆ್ಯಂಡ್ ಎಸ್ 1 year ವಾರಂಟಿ ಕೂಡ ಬಾಕ್ಸ್ ಜೊತೆ ಬರುತ್ತೆ, ಅಂದರೆ ಪ್ರಾಡಕ್ಟ್ ಜೊತೆ. ಆ್ಯಂಡ್ ಇದು ಕಂಪ್ಲೀಟ್ ಯೂಸರ್ ಮ್ಯಾನ್ಯಲ್. ಎಷ್ಟು ಬಿಸಾಗಿ ಮಿಸ್ ಮಾಡೋಕ್ಕೆ ಹೋಗಲಿ. ಆ್ಯಂಡ್ ಇದೇ ನಮ್ಮ ಬೋಟ್ ಏರ್ಪಾಡ್ಸ್. ಸೊ ಓಪನ್ ಮಾಡಿದರೆ ಹಿಂಗೆ ಕಾಣೋಕ್ಕೆ ಸಿಗುತ್ತೆ. ಇದು ಚಾರ್ಜಿಂಗ್, ಇದು ಏನು ಎಷ್ಟು ಚಾರ್ಜ್ ಇದೆ ಅಂತ ತೋರಿಸುತ್ತೆ. ಆ್ಯಂಡ್ ಇದರ ಸ್ಪೆಷಾಲಿಟಿ ಏನಂದರೆ ಇದು ತೆಗೆದ್ರೆ ಆಟೋಮೆಟಿಕಾಗಿ ಬ್ಲೂಟೂತ್ ಆನ್ ಆಗಿಕೊಡುತ್ತೆ. ಅದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂದ್ರೆ ಅಂಥ ಗ್ರೇಟ್ ಬಿಲ್ಡ್ ಕ್ವಾಲಿಟಿ ಏನಲ್ಲ, ಬಟ್ ಒಂದು ರಫ್ ಮೆಟೀರಿಯಲ್ ಅಂತ ಹೇಳ್ಬೋದು. ಮೆಟೀರಿಯಲ್ ಅಲ್ಲ, ಪ್ಲಾಸ್ಟಿಕ್. ಚಾರ್ಜಿಂಗ್ ಪೋರ್ಟ್ ಬಂದು ಇಲ್ಲಿದೆ. ಆ್ಯಂಡ್ ಇಯರ್ಪಾಡ್ಸ್ ಕೂಡ ತುಂಬ ಲೈಟಾಗಿದೆ. ಸೊ ಇಲ್ಲಿ ಬಂದು ಮ್ಯಾಗ್ನೆಟ್ ಇದೆ, ಚಾರ್ಜಿಂಗ್ ಪೋರ್ಟು. ಇಲ್ಲಿ ಹಿಂಗಿಟ್ಟರೆ ಆಟೋಮೆಟಿಕಾಗಿ ಚಾರ್ಜ್ ತಗೊಳುತ್ತೆ. ಏನು ಓಪನ್ ಆಫ್ ಮಾಡಬೇಕು. ಅಷ್ಟೇ, ಆಫ್. ಸೊ ಇನ್ನೊಂದು ಪ್ರಾಡಕ್ಟ್ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ ಅಂತ ಒಂದು ವೀಡಿಯೋಗೋಸ್ಕರ. ಸೊ ಇದು ಬಂದು ಲಾಗಿಟೆಕ್ದು ವೈರ್ಲೆಸ್ ಮೌಸ್, ಓಕೆನಾ? ಮೌಸ್ ಯೋಚನೆ ಮಾಡಿದಾಗ ನೀವು ಧ್ಯಾನ ಮಾಡಿಡ್ತೀರ, ಆಬ್ವಿಯಸ್ಲಿ ಲ್ಯಾಪ್ಟಾಪ್ ತಗೊಂಡಿದ್ದೀನಿ ಅಂತ. ಎಸ್, ಸೊ ಇದು ಲಾಗಿಟೆಕ್ದು ವೈರ್ಲೆಸ್ ಮೌಸು. ಒಳಗಡೆ ನಿಮಗೆ ಬ್ಯಾಟ್ರಿ ಇಲ್ಲಿ ಸಿಗುತ್ತೆ. ಆ್ಯಂಡ್ ಕನೆಕ್ಟರ್, ಒಂದು ವೈರ್ಲೆಸ್ ಕನೆಕ್ಟರ್. ಆ್ಯಂಡ್ ಸ್ವಿಚ್ ಬಂದು ಇಲ್ಲಿದೆ. ಆನ್ ಆಯಿತಾ? ಎಸ್, ಆನ್ ಆಗಿದೆ. ಆನ್ ಮಾಡಿದ್ದೀನಿ. ಎಸ್, ಆಫ್ ಆಯಿತು. ಫೀಲ್ ಏನೋ ಚೆನ್ನಾಗಿದೆ, ಬಟ್ ನನ್ನ ಕಲರ್ ಅಷ್ಟು ಖುಷಿಯಾಗಿಲ್ಲ. ಏನು ಮಾಡೋಕ್ಕಲ್ಲ, ಬಟ್ ಒಳ್ಳೆ ಫೀಲ್ ಇದೆ. ಹ್ಯಾಂಡ್ ಗ್ರಿಪ್ ಕೂಡ ಚೆನ್ನಾಗಿದೆ. ಈ ಕಡೆ ಸಹ ಇಲ್ಲಿ ಟಿಕ್ ಸೌಂಡ್ ಇಲ್ಲ, ತುಂಬ ಸ್ಮೂತಾಗಿದೆ ಬಟನ್ಸ್. ಇದು ಸ್ಕ್ರೋಲ್ ಕೂಡ ಚೆನ್ನಾಗಿದೆ, ಸ್ಕ್ರೋಲ್ ಬಟನ್ ಕೂಡ ಚೆನ್ನಾಗಿದೆ. ಸೊ ಬನ್ನಿ ಈಗ ಮೇನ್ ಐಟಮ್ಗೆ ಹೋಗೋಣ. ಸೊ ಏರ್ಪಾಡ್ಸ್ ಇದೆ ಅದು. ಸೊ ಇದ್ರದ್ದು ಅನ್ಬಾಕ್ಸಿಂಗ್ ಮಾಡಿದೆ, ಮತ್ತು ವೈರ್ಲೆಸ್ ಮೌಸ್ ಕೂಡ ಅನ್ಬಾಕ್ಸ್ ಮಾಡಿದೆ. ಇನ್ನೊಂದು ಸಕ್ಕತ್ತಾಗಿರೋ ಐಟಮ್ ಅಂದರೆ HP ಲ್ಯಾಪ್ಟಾಪ್. ಆ್ಯಂಡ್ ಇದು ಬರೀ ನಾರ್ಮಲ್ HP ಲ್ಯಾಪ್ಟಾಪ್ ಅಲ್ಲ. ಸೊ ಇದು ಬಂದು ಗೇಮಿಂಗ್ ಲ್ಯಾಪ್ಟಾಪ್, ಓಕೆನಾ? ಬನ್ನಿ ಅನ್ಬಾಕ್ಸ್ ಮಾಡೋಣ. ಇದರಲ್ಲಿ ಇದು ಬಂದು ಲ್ಯಾಪ್ಟಾಪ್, ಓಕೆನಾ? ಸೈಡಲ್ಲಿರಲಿ. ಬಾಕ್ಸಲ್ಲಿ ಚಾರ್ಜಿಂಗ್ ಕೇಬಲ್ ಒಂದು ಬರುತ್ತೆ.
ಆ್ಯಂಡ್ ಅಷ್ಟೇ ಒಂದು ವ್ಯಾರಂಟಿದು ಅಂದ್ಕೊಳ್ತೀನಿ ಅಥವಾ ಸೆಟಪ್ ಇನ್ಸ್ಟ್ರಕ್ಷನ್ ಇದೆ, ಬೇಡಾಗಿರುತ್ತೆ ಏಕೆ ನಮಗೆ. ಇದೇ ನಮ್ಮ ಚಾರ್ಜಿಂಗ್ ಅಡಾಪ್ಟರ್ ಅಂತನ, ಇದು 150 ವ್ಯಾಟದು ಚಾರ್ಜರು. ಇದು ಸೈಡಲ್ಲಿ ಇಟ್ಟು ನನಗೆ ಲ್ಯಾಪ್ಟಾಪ್ ತೆಗೆಯೋಣ. ಸೊ ಇಲ್ಲಿ ನೋಡ್ತಾ ಇದ್ದಾರೆ, ಇದೆ ನಮ್ಮ HP ಲ್ಯಾಪ್ಟಾಪ್. ಇಲ್ಲಿ ಬಂದು HP ಲೋಗೋ ಎಲ್ಲಿದೆ ಆ್ಯಂಡ್ ಪೆವಿಲಿಯನ್ ಅಂತ ಇಲ್ಲಿ ಬರೆದಿದ್ದಾರೆ. ಇನ್ನು ಇಲ್ಲಿ ಸ್ಪೀಕರ, ರೇಡಿಯೇಟ್ರ, ಇಲ್ಲಿ ಏರ್ ವೆಂಟ್ ಇಲ್ಲಿದೆ. ಆ್ಯಂಡ್ ಇನ್ನು ಸೈಡಲ್ಲಿ ಬಂದು ಮಾತಾಡೋಂಗಿದ್ರೆ ಇಲ್ಲಿ HDMI ಪೋರ್ಟು ಮತ್ತು USB ಪೋರ್ಟು ಮತ್ತು ಎಥರ್ನೆಟ್ಟು ಮತ್ತು C ಟೈಪ್ದು ಒಂದಿದೆ, ಮತ್ತು ಇಯರ್ಫೋನ್ ಜಾಕ್ ಇದೆ, ಮತ್ತು ಒಂದು SD ಕಾರ್ಡ್ ಪೋರ್ಟ್ ಇದೆ. ಇನ್ನು ಇದರದ್ದು ಇನ್ನೊಂದು ಕಡೆ ಬಂದರೆ ಇಲ್ಲೊಂದು ಪೋರ್ಟ್ ಇದೆ ಮತ್ತು ಇಲ್ಲೊಂದು ಚಾರ್ಜಿಂಗ್ ಸ್ಲಾಟ್ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಏನು ಸಕ್ಕತ್ತಾಗಿದೆ ಅಂತ. ಬಟ್ ಆಲ್ರೆಡಿ ನನ್ನ ಕೈ ಚಂಡಿ ಇರೋದಕ್ಕೆ ಇದಾಗಿದೆ. ಇಲ್ಲೊಂದು ಶೈನಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಅದರದ್ದು ಡಿಸೈನ್ ಕೂಡ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಸೊ ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ. ಓಪನ್ ಮಾಡಿದರೆ ಹೀಗೆ ಕಾಣುತ್ತೆ. ಓಕೆ, ಒಂದು ತಳ್ಕೊಳ್ಳೋಣ. ಸೊ ನಮಗೆ ನಮ್ಮ ಸಿಸ್ಟಮ್ ಬಂದು ಹಿಂಗೆ ಕಾಣುತ್ತೆ. ಇಲ್ಲಿ ಬೆಜಲ್ ಬರೀ 7mm ಅಷ್ಟೇ ಇರೋದು. ಅದು ಬಿಟ್ಟರೆ ಜಾಸ್ತಿ ಏನು ಸ್ಕ್ರೀನ್ ವೇಸ್ಟೇಜ್ ಇಲ್ಲ ಅಂದ್ಕೊಳ್ತೀನಿ. ಸೊ ನಿಮಗೆ ಈ ಯಾವುದು ಗೋಪ್ರೋದಲ್ಲಿ ಸ್ವಲ್ಪ ಕರ್ವಾಗಿ ಕಾಣಿಸಿದೆ, ನನ್ನ ರಿಫ್ಲೆಕ್ಷನಲ್ಲೇ ಕಾಣಿಸಿದೆ. ಸೊ ಏನಿರೋದು ಪ್ರೊಸೆಸರ್ ಮಾತಾಡೋಂಗಿದೆ AMD Ryzen 5 GeForce ಏನು ಹೇಳ್ತೀವಿ ಇದು. ಸೊ ಇದು GeForce GTX ಗ್ರಾಫಿಕ್ಸ್ ಕಾರ್ಡ್ ಆ್ಯಂಡ್ Ryzen 5. ಇನ್ನು ಕೀಬೋರ್ಡು ಎಲ್ಲನೂ ಸಖತ್ತಾಗಿದೆ, ಆ್ಯಕ್ಚುಲಿ ಸ್ಮೂತಾಗಿದೆ. ಆ್ಯಂಡ್ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ಗುರು, ಅದು ಯಾಕೆ ಅಂತ ಗೊತ್ತಾಗಿಲ್ಲ. ಅದು ಪವರ್ ಬಟನ್ ಇನ್ಫ್ಯಾಕ್ಟ್. ಓಕೆ, ಸೊ ಬಟನ್ಗಳು ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಕೀಸ್ಗಳು ನೀಟಾಗಿ ಅಸೆಂಬಲ್ ಆಗಿದೆ. ಆ್ಯಂಡ್ ಒಂದು ಕೀಯಿಂದ ಇನ್ನೊಂದು ಕೀಗೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅದು ಆನ್ ಮಾಡಿದಂಗೆ HP ಅಂತ ಬರುತ್ತೆ. ಆ್ಯಂಡ್ ಇದು ಕೂಡ ಟಚ್ ಪ್ಯಾನಲ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಸ್ಪೀಕರ್ಗಳು ಬಂದು ಇಲ್ಲಿರೋದು ಗುಡ್ ಫೀಲ್ ಇದೆ. ಬಟನ್ಸ್ ಕೂಡ ಚೆನ್ನಾಗಿ ವರ್ಕ್ ಆಯ್ತದೆ ಅಲ್ಲಿ. ಸೊ ನಮ್ಮ ಕೀಬೋರ್ಡಲ್ಲಿ ಈ ಥರ ಲೈಟು ಬರುತ್ತೆ. ಇಲ್ಲಿ ಫಂಕ್ಷನ್ ಕೀ ಒಂದು ಸ್ಪೆಷಲಾಗಿ ಕೊಟ್ಟಿದ್ದಾರೆ. ನಾರ್ಮಲಾಗಿ ಎಲ್ಲ ಗೇಮಿಂಗ್ ಲ್ಯಾಪ್ಟಾಪ್ಸಲ್ಲಿ ಇರುತ್ತೆ. ಇದು ಬಂದು 8GB ರ್ಯಾಮ್ದು ಆ್ಯಂಡ್ 1TB HDD ಆ್ಯಂಡ್ 4GB ಗ್ರಾಫಿಕ್ಸ್. ಸೊ ಸೆಟಪ್ ಆಗಬೇಕು, ಸೆಟಪ್ ಆಗಲಿ ಅದ್ರ ಪಾಡಿ ಖುಷಿಯಾಗಿ. ಈಗ ಸದ್ಯಕ್ಕೆ ಇದರಲ್ಲಿ ಏನೂ ಇಲ್ಲ. ಆ್ಯಂಟಿವೈರಸ್ ಒಂದು ಫಿಕ್ಸ್ ಮಾಡಿಸ್ಬೇಕು ಅರ್ಜೆಂಟಾಗಿ. ವಿಂಡೋಸ್ 10 9 ಜನರೇಷನ್ನು. ಕ್ಯಾಮರಾ ಒಂದು ಸ್ವಲ್ಪ ಓಪನ್ ಮಾಡೋಣಲ್ಲ. ಕ್ಯಾಮರಾ ಬಂದು ಸುಮಾರಕ್ಕೆ ಒಳ್ಳೆ ಕ್ಲಾರಿಟಿಲೇ ಇದೆ. ಇನ್ಫ್ಯಾಕ್ಟ್ ಮನೆ ಮೌಸ್ ಫಿಟ್ ಮಾಡಿದಾಗ ಮೌಸ್ ತುಂಬ ಒಳ್ಳೆ ಫೀಲ್ ಕೊಡುತ್ತೆ ಆ್ಯಕ್ಚುಲಿ.
ಸೊ ಇದರದ್ದು ಕ್ಯಾಮರಾ ಕ್ಲೋಸ್ ಮಾಡಿ ರಿಫ್ರೆಶ್ ಕೊಟ್ಟು Feel it in my veins tonight. Emotional suicide. You know it's a knife for eye.